अपां वीर्यस्य सर्गस्य पर्जन्यस्य प्रजापतेः पुंसः शिष्ण उपस्थस्थो प्रजात्यानंद निर्वृतेः। ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 7ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಭಗವಂತನ ಗುಹ್ಯೇಂದ್ರಿಯದ ಗೋಲಕದಿಂದ ಏನು ಹುಟ್ಟಿದೆ, ಹಾಗೆ ಗುಹ್ಯೇಂದ್ರಿಯದಿಂದ ಏನು ಹುಟ್ಟಿದೆ ಅಂತನ್ನುವುದನ್ನು ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಮೊದಲನೇದಾಗಿ ಗುಹ್ಯೇಂದ್ರಿಯದ ಗೋಲಕದಿಂದ ಹೊರಗೆ ಕಾಣಿಸುವಂತಹ ಇಂದ್ರಿಯ ಏನಿರ್ತದೆ ಅದನ್ನು ಗೋಲಕ ಅಂತಾರೆ. ಅದರಿಂದ ನೀರು ಹುಟ್ಟಿತು, ರೇತಸ್ಸು ಹುಟ್ಟಿತು, ಸೃಷ್ಟಿಯೂ ಅದರಿಂದಲೇ ಆಯಿತು. ಪರ್ಜನ್ಯ ಮತ್ತು ದಕ್ಷರಿಗೂ ಕೂಡ ಆ ಗುಹ್ಯೇಂದ್ರಿಯದ ಗೋಲಕವೇ ಉತ್ಪತ್ತಿ ಸ್ಥಾನ. ಮತ್ತು ಒಳಗಿರುವಂತಹ ಗುಹ್ಯೇಂದ್ರಿಯ, ಗೋಲಕದ ಒಳಗಿರುವಂತಹ ಗುಹ್ಯೇಂದ್ರಿಯ ಏನಿದೆ ಅದರಿಂದ ಸ್ತ್ರೀ ಪುರುಷರ ಸಮಾಗಮದಿಂದ ಆಗುವಂತಹ ಸುಖ ಹುಟ್ಟಿತು. ಇದು ಅದರ ತಾತ್ಪರ್ಯ. ಇಲ್ಲಿ ವ್ಯಾಖ್ಯಾನಗಳನ್ನು ಗಮನಿಸಬೇಕು. ಅಪಾಂ ಅಂದರೆ ಜಲಸ್ಯ, ಅದು ಗೊತ್ತಾಗ್ತದೆ. ವೀರ್ಯ ಅಂದರೆ ರೇತಸ್ಸು, ಅದು ಗೊತ್ತಾಗ್ತದೆ. ಸರ್ಗ ಅಂದರೆ ಸೃಷ್ಟಿ. ಜಲಾಭಿಮಾನಿಯಾದ ಪರ್ಜನ್ಯ ಹುಟ್ಟಿದೆ. ವರುಣನ ಬಗ್ಗೆ ಹಿಂದೆ ಇದೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಬಂದಾಗಿದೆ. ಈ ಜಿಹ್ವೇಂದ್ರಿಯಕ್ಕೆ ಮತ್ತು ಅದರ ಅಭಿಮಾನಿಯಾದ ವರುಣನಿಗೆ ಭಗವಂತನ ಜಿಹ್ವೇಂದ್ರಿಯವೇ ಉತ್ಪತ್ತಿ ಸ್ಥಾನ ಅಂತ ಬಂದಾಗಿದೆ. ವರುಣ ಈ ಪರ್ಜನ್ಯನಿಗಿಂತ ಜ್ಯೇಷ್ಠ. ಅವನು ಜಲಾಭಿಮಾನಿಯೂ ಹೌದು. ಅವನಿಗಿಂತ ಕೆಳಗೆ ಬರುವಂಥ ಪರ್ಜನ್ಯ ಹುಟ್ಟಿದ್ದು ಈ ಭಗವಂತನ ಗುಹ್ಯೇಂದ್ರಿಯದ ಗೋಲಕದಿಂದ ಅಂತ ತಿಳ್ಕೊಳ್ಬೇಕು. ಹಾಗೆ ದಕ್ಷನೂ ಕೂಡ ಹುಟ್ಟಿದ್ದು ಈ ಗುಹ್ಯೇಂದ್ರಿಯದ ಗೋಲಕದಿಂದಲೇ. ದಕ್ಷನನ್ನ ಪ್ರಜಾಪತಿಗಳಲ್ಲಿ ಒಬ್ಬ ಅಂತ ಪರಿಗಣನೆ ಮಾಡಿದ್ದಾರೆ. ಅವನಿಂದಲೇ ಸ್ತ್ರೀ ಪುರುಷರ ಮೈಥುನದಿಂದ ಮುಂದೆ ಸೃಷ್ಟಿ ಪ್ರಾರಂಭ ಕಂಡಿತು ಅಂತ ವರ್ಣನೆ ಮಾಡ್ತಾರೆ. ದಕ್ಷನ ಬಗ್ಗೆ ಬೇರೆ ಬೇರೆ ಕಡೆನೂ ಕೂಡ ಬಂದಿದೆ. ಉಪಸ್ಥೇಂದ್ರಿಯಕ್ಕೆ ದಕ್ಷ ಅಭಿಮಾನಿ ಅಂತ ಗೀತಾ ಪ್ರಸ್ಥಾನ ಮತ್ತು ಕಾಟಕೋಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಸರ್ಗಾಭಿಮಾನಿಯಾದ, ಸೃಷ್ಟಿಗೆ ಅಭಿಮಾನಿಯಾದ ದಕ್ಷ ಪ್ರಜಾಪತಿ ಹುಟ್ಟಿದ್ದು ಭಗವಂತನ ಉಪಸ್ಥೇಂದ್ರಿಯದಿಂದ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಶಿಷ್ಣಸ್ಯ ಚ ಪರಸ್ಯ ಪುಂಸಃ ಶಿಷ್ಣಃ ಕ್ಷೇತ್ರಂ ಅಂತ ಹೀಗೆ ಬರೆದಿದ್ದಾರೆ. ನಮ್ಮ ಉಪಸ್ಥಕ್ಕೂ ಕೂಡ ಶಿಷ್ಣ ಅಂದರೆ ಸ್ತ್ರೀ ಪುರುಷರ ಉಪಸ್ಥ ಅಂತ ಅದರ ಅರ್ಥ. ಅದಕ್ಕೂ ಕೂಡ ಪರಮಪುರುಷನ ಉಪಸ್ಥೇಂದ್ರಿಯವೇ, ಶಿಷ್ಣವೇ ಕಾರಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದರೆ ಅದು ಶ್ಲೋಕದಲ್ಲಿ ಬಂದಿಲ್ಲ. ವಿಷಯ ಸರಿ ಇರಬಹುದು, ಬೇರೆ ಕಡೆ ಅದೆಲ್ಲವೂ ಬಂದಂತೆ ನೆನಪಿದೆ. ಆದರೆ ಶ್ಲೋಕದಲ್ಲಿ ಆ ವಿಷಯ ಬಂದಿಲ್ಲ. ಅದನ್ನು ಸ್ವಲ್ಪ ಹೊರತುಪಡಿಸಿ ಶ್ಲೋಕದ ಅರ್ಥವನ್ನು ಗ್ರಹಿಸುವುದು ಒಳ್ಳೆಯದು. ಮುಂದೆ ಪ್ರಜಾತ್ಯಾನಂದ ನಿರ್ವೃತೆ ಅಂತಿದೆ. ಪ್ರಜಾತಿ ಅಂದರೆ ಪ್ರಜನನ, ಸಂತಾನ. ಅದರಿಂದ ಆಗುವಂಥ ಆನಂದ ಅಂದರೆ ಸುಖ. ಆ ಸುಖದಿಂದ ಕೂಡಿದಂಥ ನಿರ್ವೃತಿ ಅಂತ ಹೀಗೆ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ನಿರ್ವೃತಿ ಅಂದರೆ ಏನು ಅಂತ ಅವರು ಅರ್ಥ ಬರೀಲಿಲ್ಲ. ಅಥವಾ ಪ್ರಜಾತಿ ಅಂದರೆ ಸಮಾಗಮ, ಸ್ತ್ರೀ ಪುರುಷರ ಸಮಾಗಮ, ಅದರಿಂದ ಉಂಟಾಗುವಂಥ ಆನಂದ, ಆನಂದದಿಂದ ಆಗುವಂಥ ನಿರ್ವೃತಿ ಅಂತ ಅರ್ಥ ಬರೆದಿದ್ದಾರೆ. ಅಷ್ಟಾದರೂ ಅದಕ್ಕೆ ಏನು ಅರ್ಥ ನಿರ್ವೃತ್ತಿ ಅಂತ ಅನ್ನೋದಕ್ಕೆ ಬರೆದಿಲ್ಲ. ಉಳಿದ ವ್ಯಾಖ್ಯಾನಕಾರರೇ ಅದನ್ನು ಬರೆದಿದ್ದಾರೆ.
ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅದನ್ನು ನೋಡೋಣ. ಪುಂಸಃ ಪರಮಪುರುಷಸ್ಯ ಶಿಷ್ಣಃ ಅಂದರೆ ಗುಹ್ಯೇಂದ್ರಿಯ ಗೋಲಕಂ ಅಂತ ಅರ್ಥ. ಈ ಗೋಲಕ ಅನ್ನೋದು ನೀರಿಗೆ ಮತ್ತು ವೀರ್ಯಕ್ಕೆ, ಹಾಗೆ ಈ ಸೃಷ್ಟಿಗೆ, ಜಲಾಭಿಮಾನಿಯಾದ ಪರ್ಜನ್ಯನಿಗೆ, ಹಾಗೆ ಸರ್ಗಾಭಿಮಾನಿಯಾದಂಥ ದಕ್ಷ ಪ್ರಜಾಪತಿಗೆ ಎಲ್ಲದಕ್ಕೂ ಕೂಡ ಅದೇ ಕಾರಣ ಅಂತ ಅದರ ತಾತ್ಪರ್ಯ. ಅಲ್ಲಿ ವೀರ್ಯ ಅಂತ ಬಂದಿದೆ, ಪುರುಷನ ವೀರ್ಯ ಮಾತ್ರ ಅಲ್ಲ, ಸ್ತ್ರೀಯ ಅಂಡಾಣುವಿಗೂ ಕೂಡ ಅದೇ ಕಾರಣ ಅಂತ ತಿಳ್ಕೊಳ್ಬೇಕು. ಇದು ನನ್ನ ಅಭಿಪ್ರಾಯ. ಇನ್ನು ಉಪಸ್ಥಸ್ತು ಪ್ರಜಾತ್ಯಾನಂದ ನಿರ್ವೃತೆ ಹೇಳ್ತಿದೆ. ಉಪಸ್ಥ ಅಂದರೆ ಗುಹ್ಯೇಂದ್ರಿಯ, ಈಗಾಗಲೇ ಅದನ್ನು ನೋಡಿದ್ದೇವೆ. ಪ್ರಜಾತ್ಯಾನಂದ, ಪ್ರಜಾತಿ ಅಂದರೆ ಸಂತಾನ. ಆ ಸಂತಾನಕ್ಕೋಸ್ಕರ ಏನು ಗಂಡು ಹೆಣ್ಣುಗಳು ಆನಂದವನ್ನು ಮಾಡ್ತವೆ. ಆನಂದ ಅಂದರೆ ಇಲ್ಲಿ ಸುಖ ಅಂತ ಅರ್ಥ ಅಲ್ಲ. ಆನಂದ ಅಂದರೆ ಆ ಒಂದು ಸ್ತ್ರೀ ಪುರುಷರ ನಡುವಿನ ಸಮಾಗಮ ಅಂತ ಅರ್ಥ. ಅದರಿಂದ ಉಂಟಾಗುವಂಥ ನಿರ್ವೃತಿ ಅಂದರೆ ತಾಪ ಹಾನಿ. ಮನುಷ್ಯನಿಗೆ ಏನೊಂದು ದೈಹಿಕ ಮಾನಸಿಕ ಬಳಲಿಕೆ ಆಗಿರ್ತದೆ, ಅದೆಲ್ಲ ಈ ಸ್ತ್ರೀ ಪುರುಷರ ಸಮಾಗಮದಿಂದ ಪರಿಹಾರ ಕಾಣ್ತದೆ. ಭಗವಂತ ಕೊಟ್ಟಿರುವಂಥ ಒಂದು ವರ ಅಂತ ಅದನ್ನು ಬೇರೆ ಬೇರೆಯವರು ಕೂಡ ವರ್ಣನೆ ಮಾಡ್ತಾರೆ. ಇದೇ ನಿರ್ವೃತ್ತಿ ಅಂದರೆ ತಾಪ ಪರಿಹಾರ ಅನ್ನೋ ಅರ್ಥವನ್ನೇ ಬೇರೆ ವ್ಯಾಖ್ಯಾನಕಾರರು ಕೂಡ ಹೇಳಿದ್ದಾರೆ. ಮುಂದೆ ಈ 8ನೇ ಶ್ಲೋಕ. ಮಿತ್ರ ಅನ್ನುವಂಥ ದೇವತೆ, ಮತ್ತು ಯಮ, ಮತ್ತು ಮಲ ವಿಸರ್ಜನೆ, ಇದೆಲ್ಲದಕ್ಕೂ ಕೂಡ ಭಗವಂತನ ಪಾಯು ಇಂದ್ರಿಯ ಅಂತನ್ನುವುದು ಉತ್ಪಾದಕ ಆಗಿದೆ. ಇಲ್ಲಿ ಪಾಯು ಇಂದ್ರಿಯ ಅಂದರೆ ಹೊರಗಿನ ಗೋಲಕ ಅಂತ ತಿಳ್ಕೊಳ್ಬೇಕು. ಒಳಗಿರುವಂಥ ಅಪಾನ ದ್ವಾರ ಅಥವಾ ಇಂದ್ರಿಯ ಏನಿದೆ ಅದು ಅದರ ಗೋಲಕ ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ನಮಗೆ ಸಾಮಾನ್ಯವಾಗಿ ಅನಿಸ್ತದೆ. ಹಿಂದೆ ಎಲ್ಲ ಬಂದಿರೋದು ಅದೇ ಥರ ಇದೆ. ಆದರೆ ಯಾದವಾರ್ಯರ ದೃಷ್ಟಿಯಲ್ಲಿ ಪಾಯು ಅಂದ್ರೆ ಇಂದ್ರಿಯ, ಮತ್ತು ಗುದ ಅಂದರೆ ಆ ಪಾಯು ಇಂದ್ರಿಯದ ಅಧಿಷ್ಠಾನವಾದಂಥ ಅಪಾನ ದ್ವಾರ. ಪಾಯು ಅನ್ನುವ ಇಂದ್ರಿಯ ಇರುವುದು ಈ ಅಪಾನ ದ್ವಾರದಲ್ಲಿ. ಪರಿಮೋಕ್ಷ ಅಂತ ಶಬ್ದ ಇದೆ. ಪರಿಮೋಕ್ಷ ಅನ್ನುವ ಶಬ್ದ ಹೊಸ ಶಬ್ದ, ಇಲ್ಲಿ ಬಿಟ್ಟು ಬೇರೆ ಕಡೆಯಲ್ಲಿ ಕೂಡ ಬರೋದಿಲ್ಲ. ಅದಕ್ಕೆ ಮಲ ವಿಸರ್ಜನೆ ಅಂತ ಅದರ ತಾತ್ಪರ್ಯ. ವಸ್ತುತಃ ಭಗವಂತ ಮಲ ವಿಸರ್ಜನೆ ಮಾಡಬೇಕಾಗಿಲ್ಲ. ಮಲ ವಿಸರ್ಜನೆ ಮಾಡುವುದಕ್ಕಾಗಿ ಅವನಿಗೆ ಪಾಯು ಬೇಕಾಗಿಲ್ಲ. ಆದರೆ ಅವನಿಗೆ ಪಾಯು ಇರುವುದರಿಂದ ಆ ಪಾಯುವನ್ನು ಅವಲಂಬಿಸಿ ಅನೇಕ ದೇವತೆಗಳು ಹುಟ್ಟುತ್ತಾರೆ. ಅದಕ್ಕಾಗಿ ಆ ಪಾಯು ಅನ್ನುವ ಇಂದ್ರಿಯ ಅವನಿಗಿದೆ. ಮುಂದೆ ಪರಾಭೂತೇರಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮ ನಾಡ್ಯೋ ನದ ನದೀನಾಂತು ಗೋತ್ರಾಣಂ ಅಸ್ಥಿ ಸಂಹಿತಿ ಅಂತ ಅದರ ಮುಂದಿನ ಶ್ಲೋಕ. ಸೋಲು ಮತ್ತು ಅಧರ್ಮ, ಅಜ್ಞಾನ ಇವೆಲ್ಲ ಭಗವಂತನ ಬೆನ್ನಿನಿಂದ ಹುಟ್ಟಿವೆ. ಅದಕ್ಕಾಗಿ ಸೋಲುವುದು ಒಂದು ಪ್ರಶ್ನೆ ಬಂದಾಗ ಬೆನ್ನು ಹಾಕಿ ಓಡಿ ಹೋಗುವುದು ಅಂತ ಹೇಳ್ತಿರ್ತಾರೆ. ನಾವು ಅದನ್ನು ಕೇಳಿದ್ದೀವಿ. ಭಗವಂತನ ನಾಡಿಗಳಿಂದ ಎಲ್ಲ ನದಗಳು ಮತ್ತು ನದಿಗಳು ಹುಟ್ಟಿದವು. ನದ ಅಂದರೆ ಯಾವ ರಿವರಿಗೆ ಗಂಡು ದೇವತೆ ಅಭಿಮಾನಿಯೋ ಅದು ನದ, ಯಾವ ರಿವರ್ಗೆ ಹೆಣ್ಣು ದೇವತೆ ಅಭಿಮಾನಿಯೋ ಅದು ನದಿ ಅಷ್ಟೆ. ಪರ್ವತಗಳೆಲ್ಲವೂ ಕೂಡ ಆತನ ಎಲುಬುಗಳಿಂದ ಹುಟ್ಟಿದವು ಅಂತ ತಿಳ್ಕೊಳ್ಬೇಕು. ಪರಾಭೂತಿ ಅಂದರೆ ಸೋಲು ಅಥವಾ ಈ ದಾರಿದ್ರ್ಯ. ಅಧರ್ಮ ಅಂದರೆ ಪಾಪ, ಅದರ ಅಭಿಮಾನಿಯಾದಂಥ ಕಲಿ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ತಮಸ್ಸು ಅಂದರೆ ತಮೋಗುಣ ಅಥವಾ ಅಜ್ಞಾನ. ಇದಕ್ಕೆಲ್ಲ ಬೆನ್ನೇ ಕಾರಣ, ಭಗವಂತನ ಬೆನ್ನೇ ಕಾರಣ, ಅದೇ ಅದಕ್ಕೆ ಆಶ್ರಯ ಅಂತ ಅದರ ತಾತ್ಪರ್ಯ. ಇದರ ನಂತರ
ಅವ್ಯಕ್ತ ರಸ ಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ ಅಂತ 10ನೇ ಶ್ಲೋಕ. ಅವ್ಯಕ್ತ ಅಂದರೆ ಮೂಲ ಪ್ರಕೃತಿ, ಮತ್ತು ರಸ ಅಂದರೆ ಅನ್ನದ ಸಾರ ಭಾಗ, ಅದರ ಜಿಸ್ಟ್. ಮತ್ತು ಸಿಂಧುಗಳು ಅಂದರೆ ಸಮುದ್ರಗಳು, ಭೂತಗಳು ಎಲ್ಲ ಜೀವರು, ಮತ್ತು ನಿಧನ ಅಂದರೆ ಸಂಹಾರ. ಇದೆಲ್ಲದಕ್ಕೂ ಕೂಡ ಭಗವಂತನ ಉದರವೇ ಕಾರಣ ಆಗಿರ್ತದೆ. ಮತ್ತು ಮನಸ್ಸಿಗೆ, ಮನಸ್ಸು ಅನ್ನೋ ತತ್ವಕ್ಕೆ ಪರಮಪುರುಷನ ಹೃದಯವೇ ಕಾರಣ ಅಂತ ಇನ್ನೊಂದು ಉಲ್ಲೇಖ ಅಲ್ಲಿ ಬರುವಂಥದ್ದು. ಇಲ್ಲಿ ರಸ ಅಂದರೆ ಮಧುರ ಮೊದಲಾದ ರಸಗಳು ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಅದಷ್ಟು ಉಚಿತವಾದ್ದಲ್ಲ. ಯಾಕೆ ಅಂದರೆ ಈಗಾಗಲೇ 1ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ, ಅದರಿಂದ ಪುನರುಕ್ತಿ ದೋಷ ಬರ್ತದೆ. ಅಲ್ಲಿ ಇವರಿಬ್ಬರು ಕೂಡ ಅದೇ ಅರ್ಥನೇ ಬರೆದಿದ್ದಾರೆ. ಜಿಹ್ವಾ ಸರ್ವರಸಸ್ಯ ಚ ಅಂತ 1ನೇ ಶ್ಲೋಕದಲ್ಲಿದೆ. ಸರ್ವರಸ ಅಂದರೆ ಕಷಾಯ ಮಧುರಾದಿ ರಸಗಳು ಅಂತ ವಿಜಯಧ್ವಜರು ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಅದರ ಬದಲು ಅನ್ನ ರಸ ಅಂಥೇಳಿ ಅರ್ಥ. ನಾವು ಅನ್ನವನ್ನು ತಿಂದಾಗ ಅದರ ಸೂಕ್ಷ್ಮ ಭಾಗ, ಅದಕ್ಕೆ ರಸ ಅಂತ ಹೇಳ್ತೀವಿ. ಸ್ಥೂಲ ಭಾಗ ಮಲವಾಗಿ, ಮಧ್ಯಮ ಭಾಗ ರಕ್ತ ಮಾಂಸವಾಗ್ತದೆ, ಸೂಕ್ಷ್ಮ ಭಾಗ ಮನಸ್ಸು ಆಗ್ತದೆ ಅಂತ ಹೀಗೆ ಬಂದಿದೆ. ಆದ್ದರಿಂದ ಇಲ್ಲಿ ಅನ್ನ ರಸ ಅನ್ನೋದನ್ನ ರಸ ಎಂಬ ಶಬ್ದದಿಂದ ತಿಳ್ಕೊಳ್ಬೇಕು. ಶ್ರೀಧರರು, ವೀರರಾಘವರು ಮೊದಲಾದವರು ಹಾಗೆ ಬರೆದಿದ್ದಾರೆ. ಅದರ ಮುಂದೆ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನಾನು ಅಂದರೆ ಚತುರ್ಮುಖ ಬ್ರಹ್ಮ, ನೀನು ಅಂದರೆ ನಾರದ, ಸನಕಾದಿಗಳು, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ, ಮತ್ತು ರುದ್ರ, ಬುದ್ಧಿತತ್ವ ಮತ್ತು ಅದರ ಅಭಿಮಾನಿನಿ ದೇವತೆ ಅಂತ ಸರಸ್ವತಿ, ಇವರೆಲ್ಲರೂ ಕೂಡ ಆ ಭಗವಂತನ ಶರೀರದ ಮಧ್ಯಭಾಗದಿಂದ ಹುಟ್ಟಿದ್ದಾರೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಿದ್ದಾರೆ. ಇದಕ್ಕೂ ಕೂಡ ಭಾಗವತ ತಾತ್ಪರ್ಯ ಇದೆ. ಧರ್ಮ ಅಂದರೆ ಸುಕೃತ, ಪುಣ್ಯ, ಅದು ಅಭಿಮಾನಿಯಾದಂಥ ಯಮಧರ್ಮ, ಅವನದೇ ಇನ್ನೊಂದು ರೂಪ ಅಂತ ತಿಳ್ಕೊಳ್ಬಹುದು. ಅಥವಾ ಮತ್ತೊಬ್ಬ ಅವನಾದರೂ ಅಂಥ ಒಬ್ಬ ದೇವತೆ ಇರ್ತಾನೆ, ಅವನಾದರೂ ಆಗಬಹುದು. ಮಮ ಅಂದರೆ ಚತುರ್ಮುಖ, ತುಭ್ಯಂ ಅಂದರೆ ನೀನು, ನಿನಗೂ ಭಗವಂತನೇ ಕಾರಣ. ಕುಮಾರರು, ಸನಕಾದಿಗಳು 4 ಜನ, ಭವ ಅಂದರೆ ರುದ್ರ, ವಿಜ್ಞಾನ ತತ್ವ, ಅದರ ಅಭಿಮಾನಿಯಾದ ಸರಸ್ವತಿ, ಇದಕ್ಕೆಲ್ಲದಕ್ಕೂ ಕೂಡ ಆತ್ಮ ಅಂದರೆ ಮಧ್ಯದೇಹ. ಇದು ವಿಜಯಧ್ವಜರು ಬರೆದಿರುವಂಥ ಅರ್ಥ. ಆತ್ಮ ಅಂತ ಅನ್ನೋದಕ್ಕೆ ಮಧ್ಯದೇಹ ಯಾಕೆ ಅಂತ ಅನ್ನೋದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ನಾಮ ಮಹೋದಧಿಯನ್ನು ಕೊಟ್ಟಿದ್ದಾರೆ, ಹಾಗೆ ಗರುಡ ಪುರಾಣವನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಸನತ್ ಕುಮಾರಾದಿಗಳು ಮತ್ತು ಬ್ರಹ್ಮರುದ್ರಾದಿಗಳು ವಿರಾಟ್ ರೂಪದ ಹರಿಯ ಮಧ್ಯದೇಹದಿಂದ ಹುಟ್ಟಿದ್ರು ಅಂತ ವಾಮನ ಪುರಾಣ ಹೇಳ್ತದೆ. ಕುಮಾರ ಬ್ರಹ್ಮರುದ್ರಾದ್ಯಾಹ ಹರೇರ್ ಮಧ್ಯ ಸಮುದ್ಗತಾ ಅಂತ. ಮುಂದೆ ಆತ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬಂದರೆ, ಆತ್ಮೇತಿ ಮಧ್ಯದೇಹಶ್ಚ ಸರ್ವದೇಹೋಪಿ ವಾ ಭವೇತ್, ಮನೋಬುದ್ಧಿರಹಂಕಾರ ಚಿತ್ತಂ ಜೀವಶ್ಚ ಕಥ್ಯತೆ, ಅಥವಾ ಸ್ವಯಮೇವೇತಿ ವಾಯುರ್ಬ್ರಹ್ಮಾಪಿ ವಾ ಭವೇತ್, ಮುಖ್ಯತೋ ಬ್ರಹ್ಮ ಪರಮಂ ಆತ್ಮಶಬ್ದೇನ ಭಣ್ಯತೆ ಇತಿ ನಾಮ ಮಹೋದತೌ. ಆತ್ಮಶಬ್ದಕ್ಕೆ ಇಡೀ ದೇಹ ಅಂತಲೂ ಅರ್ಥ ಇದೆ, ಮಧ್ಯದೇಹ, ಎದೆ, ಹೊಟ್ಟೆ ಮೊದಲಾದ ಭಾಗಗಳು ಕೂಡಿದಂಥ ಮಧ್ಯದೇಹ ಅಂತ ಅರ್ಥ ಇದೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಜೀವ ಇದೆಲ್ಲವೂ ಕೂಡ ಅಂತ ಅರ್ಥ ಇದೆ. ಹಾಗೆ ತಾನು ಅಂದರೆ ಸೆಲ್ಫ್ ಅಂತ ಅರ್ಥ ಇದೆ. ವಾಯುಬ್ರಹ್ಮರಿಗೂ ಆತ್ಮ ಅಂತ ಹೆಸರಿದೆ. ಮುಖ್ಯವಾಗಿ ಆತ್ಮಶಬ್ದ ವಾಚ್ಯನಾದವನು ಪರಬ್ರಹ್ಮನೇ ಅಂತ ನಾಮ ಮಹೋದಧಿ ಇದೊಂದು ಕೋಶದಲ್ಲಿ ಹೇಳಿದ್ದಾರೆ. ಇದಲ್ಲದೆ ಭಾಗವತ ತಾತ್ಪರ್ಯದಲ್ಲಿ ಮುಂದೆ 3ನೇ ಅಧ್ಯಾಯದಲ್ಲಿ, 3ನೇ ಸ್ಕಂದ 10ನೇ ಅಧ್ಯಾಯದಲ್ಲಿ ಸುಮಾರು 28ನೇ ಶ್ಲೋಕ, ಅಲ್ಲಿ ಸಂದೇಹ ದೇಹ ಮನಸ್ಸೋ ಬುದ್ಧಿಜೀವಾ ಸ್ವಯಂ ತಥಾ ಅಂತ ಹೀಗೆ ಈ ಹೆಚ್ಚು ಕಡಿಮೆ ಇದೇ ಅರ್ಥವನ್ನೇ ಅಲ್ಲಿಯೂ ಕೂಡ ವರ್ಣನೆ ಮಾಡಿದ್ದಾರೆ. ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕಃ ಸನಾತನಃ ಅಂತ ಅಲ್ಲಿ ವರ್ಣನೆ ಬಂದಿದೆ. ಮುಂದೆ ಗರುಡ ಪುರಾಣದ ಮಾತೊಂದನ್ನು ಹೇಳ್ತಾರೆ ಆಚಾರ್ಯರು. ದೇಹೇಂದ್ರಿಯಾದಿ ಭೇದೇನ ನಿರ್ಭೇದೋಪಿ ಹರಿಸ್ವಯಂ ಭಣ್ಯತೆ ಕೇವಲ ಐಶ್ವರ್ಯಾತ್
ಅನಾದ್ಯಾನಂದ ಚಿದ್ಘನ. ಭಗವಂತನ ಶರೀರದಲ್ಲಿ ಅವನ ಶರೀರ ಇಂದ್ರಿಯ ಇತ್ಯಾದಿ ಯಾವುದೇ ರೀತಿಯಾದ ಭೇದ ಇಲ್ಲ. ಆದರೂ ಪೂರ್ಣ ಜ್ಞಾನಾನಂದ ಸ್ವರೂಪನಾದಂಥ ಅವನು ತನ್ನದೇ ಆದ ಶಕ್ತಿಯಿಂದ ಅವನು, ಅವನ ಶರೀರ, ಅವನ ಇಂದ್ರಿಯ ಇತ್ಯಾದಿ ಭೇದ ವ್ಯವಹಾರಕ್ಕೆ ಗೋಚರನಾಗ್ತಾನೆ ಅಂತ ಬಂದಿದೆ. ಆದ್ದರಿಂದ ಇಲ್ಲಿ ಭಗವಂತ ಅಂದರು, ಅವನ ಶರೀರ ಅಂದರು, ಅವನ ರಕ್ತ ಮಾಂಸ ನಾಡಿ ಇತ್ಯಾದಿ ಧಾತುಗಳು ಅಂದರು, ಎಲ್ಲದಕ್ಕೂ ಕೂಡ ಒಂದೇ ಅರ್ಥ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಆತ್ಮ ಅಂದರೆ ಆಚಾರ್ಯರು ಮಧ್ಯದೇಹ ಅಂತ ಅರ್ಥ ಹೇಳಿದ್ರಲ್ಲ, ಬೇರೆ ಕೆಲವರು ವ್ಯಾಖ್ಯಾನಕಾರರು ಶ್ರೀಧರರು ಅವರಲ್ಲಿ ಮೊದಲು ಆತ್ಮ ಅಂದರೆ ಚಿತ್ತ ಅಂತ ಅರ್ಥ ಹೇಳ್ತಾರೆ. ಮತ್ತೆ ವೀರರಾಘವರು ಆತ್ಮ ಅಂದರೆ ಅಂತಃಕರಣ ಅಂತ ಅರ್ಥ ಹೇಳ್ತಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿಯೂ ಕೂಡ ಆ ಆತ್ಮ ಅಂತ ಅನ್ನೋದಕ್ಕೆ ಅಂತಃಕರಣ ಅಂತಲೇ ಅರ್ಥ ಕೇಳಿ ಬರ್ತದೆ. ಮುಂದೆ ಚತುರ್ಮುಖ ಹೇಳ್ತಾನೆ, ಅಹಂ ಭವಾನ್ ಭವಶ್ಚೈವ. ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಪುರುಷ ಏವೇದಂ ಸರ್ವಂ ಪುರುಷ ಏವೇದಂ ಅಂತ ಮುಂದೆ 15ನೇ ಶ್ಲೋಕದಲ್ಲಿ ಬರ್ತದೆ. ಜಗತ್ತೆಲ್ಲವೂ ಭಗವಂತನ ಅಧೀನವೇ ಆಗಿದೆ, ಅವನಿಂದಲೇ ಹುಟ್ಟಿದ್ದದು. ನಾನು, ನೀನು, ಭವ ಅಂದರೆ ರುದ್ರ, ಈ ಮುನಿಗಳು, ಸನಕಾದಿ ಮುನಿಗಳು, ದೇವತೆಗಳು, ಅಸುರರು, ನರರು, ನಾಗರು, ಪಕ್ಷಿಗಳು, ಮೃಗಗಳು, ಸರೀಸೃಪಗಳು ಅಂದರೆ ಹಾವುಗಳು, ಮತ್ತು ಗಂಧರ್ವರು, ಅಪ್ಸರೆಯರು, ಯಕ್ಷರು, ರಾಕ್ಷಸರು, ಭೂತಗಳು, ಮತ್ತು ಉರಗ ಅಂದರೆ ಸರ್ಪಗಳು. ಅಲ್ಲಿ ಉರಗ ಅಂತ ಏನು ಬಂದಿದೆ ಅದು ಸರ್ಪಗಳನ್ನು ಹೇಳ್ತದೆ. ಸರೀಸೃಪ ಅನ್ನೋದು ತೆವಳಿಕೊಂಡು ನಡೆಯುವಂತಹ ರೆಪ್ಟೈಲ್ಸ್ ಅಂತೇನು ಇಂಗ್ಲೀಷಲ್ಲಿ ಅಂತಾರೆ, ಆ ಎಲ್ಲ ಪ್ರಾಣಿಗಳನ್ನು ಹೇಳ್ತದೆ. ಮೃಗ ಪಶು ಅಂತಿದೆ. ಮೃಗ ಅಂದರೆ ಕಾಡು ಮೃಗಗಳನ್ನು, ಮತ್ತು ಪಶು ಅಂದರೆ ಸಾಧು ಪ್ರಾಣಿಗಳನ್ನು, ನಾಡು ಪ್ರಾಣಿಗಳನ್ನು ನಾವು ತಿಳ್ಕೊಳ್ಬಹುದು. ಅಪ್ಸರೆಯರು, ಯಕ್ಷರು, ಹೀಗೆಲ್ಲರನ್ನು ಕೂಡ ತಿಳ್ಕೊಳ್ಬೇಕು. ಪಿತೃದೇವತೆಗಳು, ಸಿದ್ಧರು, ವಿದ್ಯಾಧರರು, ಚಾರಣರು, ದ್ರುಮಗಳು ಅಂದರೆ ಪಕ್ಷಿಗಳು, ಅನ್ಯೇಚ ವಿವಿಧಾ ಜೀವಾ ಎಲ್ಲ ಥರದ ಜೀವಗಳು, ಜಲಸ್ಥಲ ನಭೌಕಸಃ ನೀರಿನಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ಸ್ಥಳದ ಮೇಲೆ ಸಂಚಾರ ಮಾಡುವ ಪ್ರಾಣಿಗಳು, ಆಕಾಶದಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ಗ್ರಹಗಳು, ನಕ್ಷತ್ರಗಳು, ಕೇತುಗಳು, ಮತ್ತು ತಾರೆಗಳು, ಮಿಂಚು, ಗುಡುಗು, ಇದೆಲ್ಲವೂ ಕೂಡ ಒಟ್ಟಾರೆ ಹಿಂದಿನದು, ಇಂದಿಂದು, ಮುಂದಿಂದು ಎಲ್ಲವೂ ಕೂಡ ಅವನ ಅಧೀನವೇ. ತೇನ ಇದಂ ಆವೃತಂ ಸರ್ವಂ ವಿತಸ್ತಿ ಮತಿಷ್ಠತ, ಎಲ್ಲವೂ ಕೂಡ ಅವನ ಅಧೀನವೇ ಆಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಗ್ರಜಾಹ ಮುನಯ ಅಂತಿದೆ, ಅದಕ್ಕೆ ಸನಕಾದಿಗಳು ಅಂತ ಅದರ ತಾತ್ಪರ್ಯ. ನಭಃ ಅನ್ನೋ ಶಬ್ದಕ್ಕೆ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ನಭಃ ಅಂದರೆ ಘಟಾದೇವತ್ತು ನಭಾತಿ, ಘಟಪಟ ಮೊದಲಾದವುಗಳು ಹೇಗೆ ಕಣ್ಣಿಗೆ ಕಾಣ್ತವೋ ಹಾಗೆ ಕಾಣಿಸುವುದಿಲ್ಲ, ಅದರಿಂದ ಆಕಾಶವನ್ನು ನಭಃ ಅಂತ ಹೇಳಬೇಕು. ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತೇನು ಪುರುಷ ಸೂಕ್ತದಲ್ಲಿದೆ, ಅದನ್ನೇ ತೇನೇನ ಮಾವೃತಂ ವಿಶ್ವಂ ವಿತಸ್ತಿ ಮಧಿತಿಷ್ಠತ ಅಂತ ಭಾಗವತ ವ್ಯಾಖ್ಯಾನ ಮಾಡಿದೆ. ವಿತಸ್ಥಿ ಅಂದರೆ ಒಂದು ಚೋಟು, ಒಂದು 10 ಅಂಗುಲ ಅಂತ ಅರ್ಥ. ಆ ಭಗವಂತ ದಶಾಂಗುಲಂ ಅಂದರೆ ವಿತಸ್ತಿ ಮಾತ್ರ ಪರಿಮಿತಂ ಲೋಕಾನಾಂ ಹೃದಯಂ, 10 ಅಂಗುಲ ಪರಿಮಾಣವುಳ್ಳಂಥ ಎಲ್ಲರ ಹೃದಯವನ್ನು ಆವರಿಸಿಕೊಂಡಿದ್ದು, ಇಡೀ ಜಗತ್ತನ್ನು ಕೂಡ ನಿಯಂತ್ರಿಸ್ತಾ ಇದ್ದಾನೆ. ಹೃದಯದಲ್ಲೂ ಇದ್ದಾನೆ, ಹೊರಗಿನ ಪ್ರಪಂಚವನ್ನು ಕೂಡ ಆವರಿಸಿಕೊಂಡಿದ್ದಾನೆ ಅಂತ ಅದರ ಅಭಿಪ್ರಾಯ. ಭೂಮಿಂ ತದುಪಲಕ್ಷಿತಂ ಜಗದ್ವಿಶ್ವತಃ ಸರ್ವತಃ ಭೂಮಿಂ ವಿಶ್ವತೋ ವೃತ್ವ ಅಂತಿದೆ. ಭೂಮಿ ಅಂದರೆ ಕೇವಲ ಭೂಗೋಳ ಅಲ್ಲ, ಸಮಸ್ತ ಪ್ರಪಂಚವನ್ನು ಕೂಡ ಅವನು ಆವರಿಸಿಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಸರ್ವಂ ಪುರುಷ ಏವೇದಂ ಅಂತಿದೆಯಲ್ಲ, ಅದರಿಂದ ನಮ್ಗೆ ಹೀಗೆ ಒಂದು ಗ್ರಹಿಕೆ ಆಗುವ ಸಾಧ್ಯತೆ ಇದೆ. ಜಗತ್ತೆಲ್ಲವೂ ಮಿಥ್ಯ, ಅದು ಪರಮಾತ್ಮನಿಗಿಂತ ಭಿನ್ನವಾದ ಪದಾರ್ಥವಲ್ಲ, ಪರಬ್ರಹ್ಮನೇ ಆಗಿದೆ ಅಂತ ಶ್ರೀಧರರ ವ್ಯಾಖ್ಯಾನ ಇದೆ. ಜಗತ್ತು ಸತ್ಯ ಹೌದು, ಆದರೆ
ಅದು ವಿಷ್ಣುವಿನ ಶರೀರ ಅಂತ ಅಭಿಪ್ರಾಯ. ಹೀಗೆ ವೀರರಾಘವರ ವ್ಯಾಖ್ಯಾನ ಇದೆ. ನಾವು ಹಿಂದೆನೇ ಈ ಎಲ್ಲರ ಅಭಿಪ್ರಾಯಗಳನ್ನು ಗಮನಿಸಿದ್ದೇವೆ ಭಾಗವತದ ಪ್ರವಚನದ ಆರಂಭ ಪ್ರಸಂಗದಲ್ಲಿಯೇ. ಅಪುರುಷ ಶರೀರಭೂತಂ ಸ್ವತಂತ್ರ ವಸ್ತು ನಾಸ್ತಿ ಇತ್ಯರ್ಥ. ಭಗವಂತನ ಶರೀರವಲ್ಲದ ಯಾವ ವಸ್ತುವು ಕೂಡ ಇಲ್ಲ ಅಂತ ಇದು ವೀರರಾಘವರ ವ್ಯಾಖ್ಯಾನದಲ್ಲಿ ಕಂಡುಬರೋದು. ಸರ್ವಂ ಖಲ್ವಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವಮಸಿ ಪುರುಷ ಏವೇದಂ ಸರ್ವಂ ಅಂತ ಪುರುಷ ಸೂಕ್ತದಲ್ಲಿ, ಹೀಗೆ ಛಾಂದೋಗ್ಯ ಬೃಹದಾರಣ್ಯಕ ಮೊದಲಾದ ಕಡೆ ಏನು ಮಾತುಗಳು ಬರ್ತವೆ ಅದನ್ನು ಕೆಲವರು ಅಭೇದ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ, ಕೆಲವರು ಅವುಗಳನ್ನೇ ಭಗವಂತನ ಶರೀರ ಈ ಪ್ರಪಂಚವಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಎಲ್ಲವೂ ಕೂಡ ಭಗವಂತನ ಅಧೀನ, ಅವನಿಂದ ಹುಟ್ಟಿದ್ದು ಅನ್ನೋ ಅರ್ಥದಲ್ಲಿ ಅದೆಲ್ಲದಕ್ಕೂ ಕೂಡ ಪುರುಷ ಏವೇದಂ ಸರ್ವಂ ಅಂತ ಹೀಗೆ ಮಾಡಿದ್ದಾರೆ. ಒಂದು ಯಾವುದೋ ವ್ಯಾಖ್ಯಾನದಲ್ಲಿ ಪುರುಷೇ ಏವೇದಂ ಸರ್ವಂ ಅಂತ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಸರ್ವಂ ಪುರುಷ ಏವೇದಂ ಅಂತಿದೆಯಲ್ಲ, ಪುರುಷ ಅಂತ ಪ್ರಥಮ ವಿಭಕ್ತಿಯಾಗಿಯೂ ಅದನ್ನು ಪರಿಚ್ಛೇದಿಸಬಹುದು. ಪುರುಷೇ ಏವ ಅಂತ ಕೂಡ ಮೂಲ ಪುರುಷ ಸೂಕ್ತದಲ್ಲಿಯೂ ಇಲ್ಲಿಯೂ ಕೂಡ ಹಾಗೆ ಪದಚ್ಛೇದಿಸಬಹುದು. ಹಾಗೂ ಕೂಡ ಕೆಲವರು ಮಾಡಿದ್ದಾರೆ. ಇದಕ್ಕೆ ಭಾಗವತ ತಾತ್ಪರ್ಯ ವ್ಯಾಖ್ಯಾನ ಮಾಡಿದೆ. ಜಗತ್ತೆಲ್ಲವೂ ಪುರುಷ ಅಂತ ಯಾಕೆ ಹೇಳ್ತಾರೆ? ಸರ್ವಂ ಪುರುಷ ಏವೇತಿ ಭಣ್ಯತೆ ಅಭೇದವತ್. ಯಾಕೆಂದರೆ ತದಧೀನಂ ತು ಸತ್ತಾದಿ, ಆ ಜಗತ್ತಿನ ಅಸ್ತಿತ್ವವೇ ಎಲ್ಲವೂ ಕೂಡ ಭಗವಂತನ ಅಧೀನ. ಅದರ ಸ್ಥಿತಿ, ಅದರ ಪಾಲನೆ ಎಲ್ಲವೂ ಭಗವಂತನ ಅಧೀನ. ಆದ್ದರಿಂದ ಜಗತ್ತೆಲ್ಲವೂ ಭಗವಂತನಿಂದ ಅಭಿನ್ನ ಅನ್ನುವಂತೆ ವ್ಯವಹಾರ ಮಾಡ್ತಾರೆ. ತದಧೀನಂತು ಸತ್ತಾದಿ ಯಥೋ ಹ್ಯಸ್ಯ ಸದಾ ಭವೇತ್. ಇದು ಬ್ರಹ್ಮತರ್ಕದ ಮಾತೊಂದು ಹೀಗೆ ಕೇಳಿ ಬರ್ತದೆ. ವಿತಸ್ತಿ ಅಂದರೆ ದಶಾಂಗುಲ, ವಿತಸ್ತಿ ಮಾತ್ರ ಹೃದಯ, 10 ಅಂಗುಲ ಪರಿಮಾಣವುಳ್ಳಂಥ ಹೃದಯವನ್ನು ವ್ಯಾಪಿಸಿಕೊಂಡಿದ್ದು ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಗರುಡ ಪುರಾಣದ ಮಾತನ್ನು ಕೂಡ ಆಚಾರ್ಯರು ಉದ್ಧರಿಸಿದ್ದಾರೆ. ಒಂದು ಕಡೆ ವಾದಿರಾಜ ಸ್ವಾಮಿಗಳೇ ಸರ್ವಂ ಪುರುಷೇ ಸ್ಥಿತಂ ಅಂತ ಹೀಗೆ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವಾಗ ಅರ್ಥ ಹೇಳಿದ್ದಾರೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕು. ಗೋವಿಂದಾಚಾರ್ಯ ಉದ್ಧಾರ ಮಾಡುವಂಥ ಒಂದು ಪ್ರಾಚೀನ ವ್ಯಾಖ್ಯಾನದಲ್ಲಿ ವಿತಸ್ತಿ ಅಂದರೆ ನಾಭಿಯಿಂದ, ನಮ್ಮ ನಾಭಿಯಿಂದ ಆರಂಭ ಮಾಡಿಕೊಂಡು 12 ಅಂಗುಲದ ಅಂದರೆ 12 ಅಂಗುಲದ ಎತ್ತರದಲ್ಲಿರುವಂಥ ಹೃದಯ. ನಮಗೆ ಗೊತ್ತಿದ್ರೆ ನಮ್ಮ ನಾಭಿಯಿಂದ ಮೇಲೆ ಹೃದಯ ಇದೆ, ಅಂಥ ಹೃದಯವನ್ನು, ನಾಭಿಯಿಂದ ಮೇಲೆ 12 ಅಂಗುಲದ ಎತ್ತರದಲ್ಲಿರುವ ಹೃದಯವನ್ನು ಆವರಿಸಿಕೊಂಡಿದ್ದಾನೆ ಈ ಭಗವಂತ. ಅವನೇ ಈ ಜಗತ್ತನ್ನು ಕೂಡ ಆವರಿಸಿಕೊಂಡಿದ್ದಾನೆ ಅಂತ ಅರ್ಥ. ಹೀಗೆ ವಿತಸ್ತಿ ಅಂದರೆ ನಾಭಿಯಿಂದ 12 ಅಂಗುಲ ಅಂತ ಅರ್ಥ ಬರೀತಾರೆ ಗೋವಿಂದಾಚಾರ್ಯರು. ಇನ್ನು ಕೆಲವು ಕಡೆ, ಉಳಿದೆಲ್ಲ ಕಡೆ ನಾವು ನೋಡಿದಂತೆ ವಿತಸ್ತಿ ಅಂದರೆ 10 ಅಂಗುಲದ ಪರಿಮಾಣದ ಹೃದಯ, ಹೃದಯದ ಒಟ್ಟಾರೆ ಅಳತೆ 10 ಅಂಗುಲ ಅಂತ. ಹೀಗಿವತ್ತು 15ನೆಯ ಶ್ಲೋಕದವರೆಗೆ ಒಟ್ಟು 9 ಶ್ಲೋಕಗಳನ್ನು, 7ನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು 15ನೇ ಶ್ಲೋಕದವರೆಗೆ ಒಟ್ಟು 9 ಶ್ಲೋಕಗಳನ್ನು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರೆ ಹೃಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡಿ ಶ್ರೀಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.